ಬೆಂಗಳೂರಿನ ಲ್ಯಾಬ್ನಲ್ಲಿ ಮಹಿಳೆಗೆ ಕಿರುಕುಳ ಹಾಗೂ ಬೆದರಿಕೆಯ ಆರೋಪ ಮಾಡಿರುವಂತಹ ಘಟನೆ ನಡೆದಿದೆ. ಬ್ಯಾಡರಹಳ್ಳಿಯ ಪ್ರಕಾಶ್ ಡಯಾಗ್ನೋಟಿಕ್ ಲ್ಯಾಬೋರೇಟರಿಯಲ್ಲಿ ಘಟನೆ ನಡೆದಿರುವಂಥದ್ದು. ಇದೇ ತಿಂಗಳ 5ನೇ ತಾರೀಕಿನಂದು ಬೆಳಗ್ಗೆ ಬ್ಯಾಡರಹಳ್ಳಿ ನಿವಾಸಿ ಜಯಶ್ರೀ ಥೈರಾಯ್ಡ್ ತಪಾಸಣೆಗಾಗಿ ಮಹಿಳೆ ಲ್ಯಾಬ್ಗೆ ಹೋಗಿದ್ರು. ರಕ್ತ ತೆಗೆಯುವಾಗ ನೋವಾಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಸಿಬ್ಬಂದಿ ಅದನ್ನ ನಿರ್ಲಕ್ಷಿಸಿ ಬೇಜವಾಬ್ದಾರಿತನದಿಂದ ವರ್ತಿಸಿದ್ದಾರೆ ಅಂತ ಹೇಳಲಾಗಿದೆ. ಈ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಹೋದಾಗ ಲ್ಯಾಬ್ ಮ್ಯಾನೇಜರ್ ಪ್ರಭಾಕರ್ ಮತ್ತು ಸಿಬ್ಬಂದಿ ಪ್ರದೀಪ್ರಿಂದ ಮಹಿಳೆಗೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ದೂರನ್ನ ದಾಖಲು ಮಾಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಜಯಶ್ರೀ ಅಂತ. ನಾನು ಬ್ಯಾಡರಹಳ್ಳಿ ಮಾಗಡಿ ರೋಡಲ್ಲಿ ವಾಸವಾಗಿದ್ದೀನಿ. ನಾನು ಲಾಯರ್ ಆಗಿ ವೃತ್ತಿ ಮಾಡ್ತಾ ಇದ್ದೀನಿ. ನಾನು ಮಾರ್ಚ್ ತಿಂಗಳು 4ನೇ ತಾರೀಕು ಸುಮಾರು 7:30ರಲ್ಲಿ ಥೈರಾಯ್ಡ್ ಟೆಸ್ಟ್ ಮಾಡೋದಕ್ಕೆ ಪ್ರಕಾಶ್ ಡಯಾಗ್ನೋಸ್ಟಿಕ್ ಲ್ಯಾಬ್ಗೆ ಹೋಗ್ತೀನಿ. ಸುಮಾರು 7:30ರಲ್ಲಿ ಅವ್ರು ರಕ್ತ ಪರೀಕ್ಷೆ ಮಾಡ್ತಾರೆ. ರಕ್ತ ಚುಚ್ಚಬೇಕಾದ್ರೆ ನನಗೆ ನೋವಾಗುತ್ತೆ, ರಕ್ತ ಬರದೇ ಇಲ್ಲ, ಇನ್ನೊಂದು ಕೈ ಚುಚ್ಚಿ ನನಗೆ ನೋವಾಗಿದೆ ಅಂತ ಹೇಳ್ತೀನಿ. ಅವಾಗ ಅವರು ತಿರ್ಗಾ ಇನ್ನೊಂದ್ಸತಿ ಅದೇ ನೀಡಲಿಂದಾನೇ ಚುಚ್ತಾರೆ. ಒಂದು ನೀಡಲ್ ವೇಸ್ಟ್ ಮಾಡೋದಕ್ಕೋಸ್ಕರ ನೋಡಿಕೊಂಡು ಆ ಲ್ಯಾಬ್ನವರು ನನಗೆ ಚುಚ್ಚಿದ್ರಿಂದ ಎಡಗೈ ನೀಲ್ಗಟ್ಟು ಬಿಡುತ್ತೆ. ಸಂಜೆ ಅಷ್ಟಲ್ಲಿ ನಾನು ಅವ್ರ ಲ್ಯಾಬ್ನವ್ರಿಗೆ ಫೋಟೋ ಹಿಡಿದು ಕಳಿಸ್ತೀನಿ, ಈ ಥರ ಆಗಿದೆ ಅಂತ. ಅವರು ಐಸ್ ಪ್ಯಾಕ್ ಇಡಿ ಅಂತಾರೆ. ಅದಾದ ನಂತರ ನಾನು ಪಕ್ಕದಲ್ಲಿರೋ ಹಾಸ್ಪಿಟ್ಲಿಗೆ ಹೋಗ್ತೀನಿ. ನೋಡಿದಾಗ ಇದನ್ನ ಹೆಮಟೋಮಾ ಆಗಿದೆ, ವೇಯ್ನು ಪಂಕ್ಚರ್ ಆಗಿದ್ದಾರೆ 2 ಸತಿ, ಅದರಿಂದ ಇದು ಹೆಮಟೋಮಾ ಆಗಿದೆ ಅಂತಾರೆ. ಅದಾದ ನಂತರ ನಾನು ಟ್ರೀಟ್ಮೆಂಟ್ ತಗೋತೀನಿ. ಊತ ಬಂದ್ಬಿಡುತ್ತೆ, ತುಂಬ ಊತ ಬಂದಿದೆ. ಒಂದು 20 ಡೇಸ್ ಆದಮೇಲೆ, ಒಂದು 20 ದಿವಸ ಆದಮೇಲೆ ತಿರ್ಗಾ ಊತ ಬರುತ್ತೆ, ಕೈ ಭಾರ ಆಗುತ್ತೆ. ಅದಾದಮೇಲೆ ತಿರ್ಗಾ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೋತೀನಿ. ನರ್ವ್ ಸ್ಟಡಿ ಮಾಡಿದ್ಮೇಲೆ ನರ್ವ್ ಡ್ಯಾಮೇಜ್ ಆಗಿದೆ ಅಂತಾರೆ. ನಾನು ಬ್ಯಾಡರಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ FIR ಮಾಡ್ತೀನಿ. FIR ಮಾಡಿದ್ಮೇಲೂ ಅವ್ರು ಮಾಜಾರ್ ಮಾಡೋದಕ್ಕೂ ಲ್ಯಾಬು ಮುಚ್ಚಿದ ಮೇಲೆ ಭಾನುವಾರ ಸಂಜೆ ಮಾಜಾರ್ ಮಾಡ್ತಾರೆ. ಇದರಿಂದ ಏನು ತಿಳಿದು ಬರುತ್ತೆ ಅಂದರೆ ಪೊಲೀಸ್ನವರು ಅವರಿಗೆ ಸಪೋರ್ಟ್ ಆಗಿದ್ದಾರೆ. ನನಗೆ ನ್ಯಾಯ ದೊರಕಬೇಕು ಅಂದರೆ ಈ ಮೂಲಕ ಮಾಧ್ಯಮ ಮುಂದೆ ಹೇಳ್ಕೊತೀನಿ. ಧನ್ಯವಾದಗಳು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.